ಯೋಗೇಶ್ವರ್ ಜಮೀರ್ ಅವರ ಮಾತಿನ ಕುರಿತಂತೆ ಕೂಡ ಉಲ್ಲೇಖಿಸ್ತಾ ಇದ್ರು. ಇದಾದ ಬಳಿಕ ಕಾಂಗ್ರೆಸ್ನ ಆಂತರಿಕ ವಲಯದಲ್ಲಿ ಭಾರಿ ಚರ್ಚೆ ಆಗ್ತಾ ಇತ್ತು. ಜಮೀರ್ ಅಹಮದ್ ಖಾನ್ ಕುರಿತಂತೆ ಇನ್ಸೈಡ್ ಡೀಟೇಲ್ಸ್ ಲಭ್ಯ ಆಗ್ತಾ ಇದೆ. ನನ್ನ ಮಾತು ಡ್ಯಾಮೇಜ್ ಆಯ್ತಾ ಬಾಸು, ನನ್ನಿಂದ ಚನ್ನಪಟ್ಟಣದಲ್ಲಿ ಏನಾದರೂ ಪ್ರಾಬ್ಲಮ್ ಆಯ್ತಾ ಸರ್ ಅಂತ ಸಂಪುಟ ಸಹೋದ್ಯೋಗಿಗಳು ಹಾಗೂ ಹಿರಿಯ ಸಚಿವರ ಬಳಿ ಜಮೀರ್ ಆತಂಕದಲ್ಲೇ ಕೇಳಿದ್ದಾರಂತೆ. ಸದ್ಯಕ್ಕೆ ಸುಮ್ಮನಿದು ಬಿಡು, ರಿಸಲ್ಟ್ ವರೆಗೂ ಮಾತಾಡಬೇಡ ಅಂತ ಆ ಕಡೆಯಿಂದ ಉತ್ತರ ಸಿಕ್ಕಿದೆ. ಸಚಿವ ಜಮೀರ್ಗೆ ಸಿಎಂ ಹಾಗೂ ಹಿರಿಯ ಸಚಿವರಿಂದ ಈ ಕಿವಿ ಮಾತು, ಈ ಸೂಚನೆ ಈಗ ಸಿಗ್ತಾ ಇದೆ. ಒಟ್ನಲ್ಲಿ ಜಮೀರ್ ಮಾತಿನ ಬಗ್ಗೆ ಕಾಂಗ್ರೆಸ್ ಆಂತರಿಕ ವಲಯದಲ್ಲಿ ಭಾರಿ ಚರ್ಚೆ ಆಗ್ತಾ ಇದೆ. ನೋಡಿ, ಸಿಎಂ ಕಡೆಯಿಂದ ವ್ಯಕ್ತ ಆದಂತಹ ಸ್ಟೇಟ್ಮೆಂಟ್, ಜಮೀರ್ ಏನದು ನಿನ್ನ ಹೇಳಿಕೆ ಅಂತ ಕೇಳಿದ್ರಂತೆ. ಇನ್ಸೈಡ್ ಡೀಟೇಲ್ಸ್ ಇದು ಕಾಂಗ್ರೆಸ್ನ ವಲಯದಲ್ಲಿ. ಆಗ ಜಮೀರ್ ಹೇಳಿದ್ರಂತೆ, ಸಾರ್ ನನ್ನಿಂದ ಡ್ಯಾಮೇಜ್ ಆಗಿದೆಯಾ ಅಂತ ಅವರು ಕೇಳಿದ್ರಂತೆ ಸಿಎಂ ಜೊತೆಗೆ ಮಾತಾಡಬೇಕಾದ್ರೆ. ಆಗ ಸಿಎಂ ಹೇಳಿದ್ರಂತೆ, ಎಲೆಕ್ಷನ್ ಟೈಮ್ನಲ್ಲಿ ಇದೆಲ್ಲ ಬೇಕಿತ್ತಾ ಅಂತ ಕೇಳಿದ್ರಂತೆ. ಅಸಮಾಧಾನದ ಒಂದು ಬೊಗ್ಗೆ ಕೂಡ ಅಲ್ಲಿತ್ತು. ಜಮೀರ್ ಇದಕ್ಕೆ ಇಲ್ಲ ಸರ್, ಬಾಯ್ ತಪ್ಪಿನಿಂದ ಹೇಳಿದ್ದೀನಿ ಅಂತ ಜಮೀರ್ ಅಹಮದ್ ಖಾನ್ ಅವರು ತಮ್ಮ ಸ್ಟೇಟ್ಮೆಂಟ್ನ ಕುರಿತಂತೆ ಸ್ಪಷ್ಟನೆಯನ್ನ ಮುಖ್ಯಮಂತ್ರಿಗಳಿಗೆ ಕೊಟ್ಟಿದ್ದಾರೆ. ಹಾಗೂ ಇದಕ್ಕೆ ಉತ್ತರವಾಗಿ ಇದಕ್ಕೆ ಮತ್ತೆ ಸಿಎಂ ಹೇಳಿದ್ರಂತೆ, ಇನ್ನು ಮುಂದೆ ಹಾಗೆಲ್ಲ ಮಾತಾಡಬೇಡ ಅಂತ ಹೇಳಿದ್ರಂತೆ, ಕಿವಿ ಮಾತನ್ನು ಹೇಳಿದ್ದಾರಂತೆ. ಸಿಎಂ ರಿಸಲ್ಟ್ ಬರೋ ತನಕ ಸುಮ್ಮನಿದ್ದು ಬಿಡು ಅಂತ ಕೂಡ ಜಮೀರ್ ಅಹಮದ್ ಖಾನ್ ಅವರಿಗೆ ಕಟ್ಟಾಜ್ಞೆಯನ್ನು ಹೊರಡಿಸಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಇದಕ್ಕೆ ಜಮೀರ್ ಅಹಮದ್ ಖಾನ್ ಅವರು ಆಯ್ತು ಸರ್ ಅಂತ ಹೇಳಿದ್ರಂತೆ. ಸೊ ಇದು ಕಾನ್ವರ್ಸೇಷನ್ ನಡೆದಿದೆ ಅನ್ನೋದು ಗೊತ್ತಾಗ್ತಾ ಇದೆ. कुमारस्वामी को नवे हमारे कालिया कुमारस्वामी को हराने वाला टाइगर इकबाल हुसैन साहब, ये वोटे ಕೊಡಬೇಡಿ ನೀವು, ನಾನೇ वोट केಳक ಬರಲ್ಲ. तो वोट नहीं होना कहते, वोट पूछने आता नहीं कहते. ये कौन बोल रहा सो? हमारा काला कुमारस्वामी पैसा से क्या खरीद लेता कहते. बीजेपी को जाको मुसलमानों से पैसा खरीदे. कुमारस्वामी तेरी बोली बोल, एक एक पैसा चंदा करको तेरे पूरे खानदान को खरीदने की ताकत मुसलमानों रख पाई. ನಾನು ಆವತ್ತಿಂದನೂ ಕರಿಯಣ್ಣನ ಅಂತ ಹೇಳೋದು ಕುಮಾರಣ್ಣನಿಗೆ. ನಾನು ಕುಮಾರಣ್ಣನಿಗೆ ಕುಮಾರಸ್ವಾಮಿ ಅವ್ರನ್ನ ಯಾವತ್ತು ನಾನು ಕರಿಯಣ್ಣನ ಅಂತ ಹೇಳೋದು, ಅದ್ರಲ್ಲಿ ಉರ್ದುದಲ್ಲಿ ಹೇಳಿದ್ದೀನಿ ಅಷ್ಟೇ. ಕುಮಾರಣ್ಣಗೆ ಆವತ್ತಿಂದ ಕರಿಯಣ್ಣನ ಅಂತ ಕರೆಯೋದು ನಾವು. ನಾವು ಮುಂಚೆ ಇಲ್ಲ ಮುಂಚೆಯಿಂದ ನಾನು ಆ ಥರ ನೆನ್ಕೊಂಡು, ಈಗ ನನಗೆ ಅವ್ರು ಕುಳ್ಳ ಅಂತಾರೆ, ನಾನು ಕುಳ್ಳ ಇದ್ದೀನಿ, ನಾನು ಕುಳ್ಳ ಅಂತಾರೆ, ನಾವು ಕರಿಯಣ್ಣ ಅಂತ ಅವತ್ತಿಂದ ಹೇಳ್ಕೊಂಡು ಬರ್ತಾ ಇದ್ದೀವಿ. ನಾನು ಅವತ್ತಿಂದ ಅವ್ರಿಗೆ ಪ್ರೀತಿಯಿಂದ ಕರಿಯಣ್ಣನೇ ಅಂತ ಹೇಳೋದು, ಪ್ರೀತಿಯಿಂದ ಪದ ಉಪಯೋಗಿಸೋದು. ಹಳೆ ಅದು ಪ್ರೀತಿ ಇಲ್ಲ ಸರ್, ಹಳೆ ಸ್ನೇಹಿತರು, ನಾವು ಸ್ನೇಹಿತರಾಗಿದ್ವಿ, ನಾವು ಬೇರೆ ಪಕ್ಕದಲ್ಲಿ. ಡೀಟೇಲ್ಸ್ ಕೊಡ್ತಾರೆ. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಸುಕೇಶ್. 2023ರಲ್ಲಿ ಅನಗತ್ಯ ಹಿಂದುತ್ವದ ಅಗ್ರೆಸಿವ್ನಿಂದ ಬಿಜೆಪಿಗೆ ಬಹಳ ನಷ್ಟ ಆಗಿದ್ರೆ ಕಾಂಗ್ರೆಸ್ ಹತ್ರ ನೇರ ಲಾಭ ಆಗಿತ್ತು. ಈ ಸಲ ಅನಗತ್ಯ ಅಗ್ರೆಸಿವ್ನೆಸ್ ಜಮೀರ್ ಅಹಮದ್ ಖಾನ್ ಇಂದ ಬಂದಿದೆ. ಸೊ ಅದರ ನೇರ ಲಾಭ ಜೆಡಿಎಸ್ಗೆ ಆಗ್ತಾ ಇದೆ ಅನ್ನೋ ಅರಿವು ಕಾಂಗ್ರೆಸ್ ನಾಯಕರಿಗೆ ಇದ್ದೇ ಈ ಕಿವಿ ಮಾತನ್ನಾಡಿದಾರ. ಟೂ ಲೇಟ್ ಅಲ್ವಾ ಡ್ಯಾಮೇಜ್ ಕಂಟ್ರೋಲ್ ಮಾಡೋದಕ್ಕೆ? ಒಂದು ಸ್ಪಷ್ಟ ಮಮತಾ, ಯಾಕಂದರೆ ಚುನಾವಣೆ ಆಲ್ರೆಡಿ ಮುಗಿದೋಗಿದೆ. ಚುನಾವಣೆ ಮೇಲೆ ಏನಾದರೂ ಜಮೀರ್ ಅಹಮದ್ ಖಾನ್ ಅವರ ಹೇಳಿಕೆ ಇಂಪ್ಯಾಕ್ಟ್ ಆಗಿದೆಯಾ ಅನ್ನುವಂಥ ವಿಚಾರದಲ್ಲಿ ಕಾಂಗ್ರೆಸ್ ಪಾಳ್ಯದಲ್ಲೂ ಸ್ವಲ್ಪ ಮಟ್ಟಿಗೆ ಆತಂಕ ಇದ್ದಂಗಿದೆ. ಸಹಜವಾಗಿ JDSನಲ್ಲಿ ಈ ಬೆಳವಣಿಗೆ ಒಂದು ರೀತಿಯ ಖುಷಿಯನ್ನು ಕೊಟ್ಟಿರ್ಬೋದು. ಯಾಕಂದರೆ ಭಾರಿ ಜಿದ್ದಿನ ಫೈಟ್ ಇದ್ದಂಥ ಕ್ಷೇತ್ರದಲ್ಲಿ ಇದು ನಮಗೆ ಸಹಾಯ ಆದರೆ ಗೆಲುವು ಸುಲಭ ಆಗುತ್ತೆ ಮಾರ್ಗ ಅನ್ನುವಂಥ ಲೆಕ್ಕಾಚಾರ ಅವ್ರದ್ದು ಇರ್ಬೋದು. ಲೆಕ್ಕಾಚಾರಗಳು ಎರಡು ಕಡೆ ಇರುತ್ತೆ, ಆದರೆ ಫಲಿತಾಂಶ ಏನು ಅನ್ನುವಂಥದ್ದು ಆನಂತರ ಗೊತ್ತಾಗುವಂಥದ್ದು. ಆದರೆ ಕಾಂಗ್ರೆಸ್ನಲ್ಲಿ ಆನಂತರ ಜಮೀರ್ಗೆ ಈಗ ಹೇಳಿ ಏನು ಪ್ರಯೋಜನ ಅನ್ನೋದು ಕೂಡ ಪ್ರಶ್ನೆ ಆಗುತ್ತೆ. ಯಾಕಂದರೆ ಅವರು ಮಾತಾಡಿದ್ಮೇಲೆ ಏನೇನು ಡೆವಲಪ್ಮೆಂಟ್ಗಳಾಗಬೇಕು ಅದು ಆಗೋಗಿದೆ, ಅದರ ಪರಿಣಾಮ ಏನಾಗಿದೆ ಅನ್ನುವಂಥದ್ದು ಕೂಡ ಮತದಾನದ ಮೇಲೆ ಎಷ್ಟು ಪ್ರಭಾವ ಬೀರಿದೆ ಅನ್ನುವಂಥದ್ದು ಫಲಿತಾಂಶ ಬಂದ ನಂತರದಲ್ಲಿ ಬೂತ್ ವೈಸೋ ಮತ್ತೊಂದು ಲೆಕ್ಕಾಚಾರದಲ್ಲಿ ಸಿಗಬಹುದು. ಆದರೆ ಇನ್ನು ಮುಂದೆ ಕೂಡ ಈ ಥರ ಮಾತಾಡಬಾರ್ದು. ಒಂದು ಸದ್ಯಕ್ಕೆ ಅದನ್ನು ಏನಾಯಿತು ಅಥವಾ ಇದರಿಂದ ಡ್ಯಾಮೇಜ್ ಆಯಿತು ಅಂತ ಇದನ್ನೇ ಚರ್ಚೆಗೆ ಬಿಟ್ಟರೆ ಅದು ಪಕ್ಷಕ್ಕೆ ಮತ್ತಷ್ಟು ಮುಜುಗರ, ಸರ್ಕಾರಕ್ಕೆ ಮತ್ತಷ್ಟು ಮುಜುಗರ ಅನ್ನುವಂಥ ಪರಿಸ್ಥಿತಿ ನಿರ್ಮಾಣ ಆಗ್ಬೋದು. ಹಾಗಾಗಿ ಸದ್ಯಕ್ಕೆ ಅದ್ರ ಬಗ್ಗೆ ಮಾತನಾಡಬೇಡಿ ಅನ್ನುವಂಥ ಸೂಚನೆಯನ್ನು ಕೊಟ್ಟಿದ್ದಾರೆ ಅನ್ನುವಂಥದ್ದು. ಅದ್ರ ಬಗ್ಗೆ ಹೋದಲ್ಲಿ ಬಂದಲ್ಲಿ ಪದೇ ಮಾತಾಡುವಂಥದ್ದು, ಡ್ಯಾಮೇಜ್ ಆಯಿತಾ ಚನ್ನಪಟ್ಟಣ ವಿಚಾರ ಮಾತಾಡುವಾಗೆಲ್ಲ ಜಮೀರ್ ಮಾತಿನ ಎಫೆಕ್ಟ್ ಏನು ಅಂತ ಚರ್ಚೆ ಮಾಡುವಂಥದ್ದು, ಇದು ಯಾವುದೂ ಬೇಡ ಸದ್ಯಕ್ಕೆ. ಅವೆಲ್ಲವೂ ಸೈಲೆಂಟ್ ಆಗಿರಿ, ನೋಡೋಣ ಏನಾಗುತ್ತೆ, ಫಲಿತಾಂಶ ಬರುತ್ತೆ, ನಮಗೆ ಪಾಸಿಟಿವ್ ಆಗಿರೋಣ ಅನ್ನುವಂಥ ಕಿವಿ ಮಾತನ್ನು ಹಿರಿಯ ಸಚಿವರುಗಳು ಮತ್ತು ಸಿಎಂ ಕೂಡ ಹೇಳಿದ್ದಾರೆ ಅನ್ನುವಂಥದ್ದು. ಹಾಗೆ ಜಮೀರ್ ಅಹಮದ್ ಖಾನ್ ತಮ್ಮ ಆತಂಕದನ್ನು ಏನು ವ್ಯಕ್ತಪಡಿಸ್ತಾ ಇದ್ದಾರೆ, ಆ ಆತಂಕವನ್ನು ಬಹಿರಂಗವಾಗಿ ವ್ಯಕ್ತಪಡಿಸ್ತಾ ಇರುವಂಥ ರೀತಿಯ ಒಂದು ಸೂಚನೆಯನ್ನು ಪಕ್ಷ ಮತ್ತು ಸರ್ಕಾರದ ಮಟ್ಟದಲ್ಲೂ ಕೂಡ ಕೊಡಲಾಗಿದೆ ಅನ್ನುವಂಥ ಮಾಹಿತಿ ಸಿಗ್ತಾ ಇದೆ. ಮಮತಾ, ಧನ್ಯವಾದ ಸುಕೇಶ್ ನಮ್ಮೆಲ್ಲ ಮಾಹಿತಿಗಾಗಿ.